ರೆಡ್ಮಿ ನೋಟ್ 5 ಪ್ರೋ ಈ ಮೊಬೈಲ್ನ ಫ್ಲಾಶ್ ಮಾಡೋದಕ್ಕಿಂತ ಮುಂಚೆ ನಾ ಹೇಳೋ ಕೆಲವೊಂದು ಫೋಲ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕ್ಲಿಕ್ ಮಾಡಿ. ಈಗ ಈ ಫೋಲ್ಡರ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಮಾಡಿದ್ದೀನಿ ಎಕ್ಸ್ಟ್ರಾಕ್ಟು, ಬಟ್ ನಾನೀಗ ಹಾಗೆ ತೋರಿಸ್ತೀನಿ ಅಷ್ಟೇ. ಈ ಸ್ಟೆಪ್ಸ್ನ ಕರೆಕ್ಟಾಗಿ ಹಾಗೆ ಫಾಲೋ ಮಾಡ್ತಾ ಹೋಗಿ. ಇಲ್ಲಿ 3 ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕು. ನಂಬರ್ ಹಾಕಿದ್ದೀನಿ 1 2 3 ಅಂತ. ಅದನ್ನು ಫಾಲೋ ಮಾಡ್ತಾ ಹೋಗಿ. ಫಸ್ಟು ADB ಸೆಟಪ್ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟು ನಂಬರ್ 2 ಕ್ವಾಲ್ಕಾಮ್ ಡ್ರೈವರ್, ಇದನ್ನು ಸಹ ಇನ್ಸ್ಟಾಲ್ ಮಾಡಿ. ಈಗ ನಂಬರ್ 3 ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ MI ಫ್ಲಾಶ್ ಟೂಲ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಫರ್ಮ್ವೇರ್ ಫೋಲ್ಡರ್ ಕಾಣ್ತಿದೆಯಲ್ಲ, ಇದು ಈ ಫರ್ಮ್ವೇರ್ ಫೋಲ್ಡರ್ನ ಕಾಪಿ ಮಾಡಿ ಲೋಕಲ್ ಡಿಸ್ಕ್ C ಅದರಲ್ಲಿ ಪೇಸ್ಟ್ ಮಾಡಬೇಕು. ನೀವು ಯಾವ ಫೋಲ್ಡರ್ನಲ್ಲಿ ವಿಂಡೋಸ್ನ ಇನ್ಸ್ಟಾಲ್ ಮಾಡಿರ್ತೀರೋ ಆ ಫೋಲ್ಡರ್ನಲ್ಲಿ ಈ ಫರ್ಮ್ವೇರ್ ಫೋಲ್ಡರ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ನಾನು C ಡ್ರೈವಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ ವಿಂಡೋಸ್ನ. ಆ ಸಿಂಬಲ್ ಇರುತ್ತೆ ನೋಡಿ, ಗೊತ್ತಾಗ್ಬಿಡುತ್ತೆ. ಸಿಂಬಲ್ ಇರೋ ಫೋಲ್ಡರ್ನ ಡಿಸ್ಕ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ. ನಾನು ಪೇಸ್ಟ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಎಷ್ಟು ಗೊತ್ತಾಗುತ್ತೆ. ಇವಾಗ ನಂಬರ್ 3 MI ಫ್ಲಾಶ್ ಟೂಲ್, ಇದನ್ನು ಓಪನ್ ಮಾಡಿ. ಇದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದೇನಿಲ್ಲ ಇದರಲ್ಲಿ. ನಂಬರ್ 3ನಲ್ಲಿ ಡೈರೆಕ್ಟ್ ರನ್ ಆಗುತ್ತೆ. MI ಫ್ಲಾಶ್ ಟೂಲ್ .exe ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ನ ಫಾಸ್ಟ್ ಬೂಟ್ ಮೋಡಿಗೆ ತಗೊಂಡೋಗಿ ನೆಕ್ಸ್ಟ್ ಡಾಟಾ ಕೇಬಲ್ನ ಕಂಪ್ಯೂಟರ್ಗೆ ಮೊಬೈಲ್ಗೆ ಕನೆಕ್ಟ್ ಮಾಡಿ. ಡಾಟಾ ಕೇಬಲ್ನ ಕಂಪ್ಯೂಟರ್ಗೆ ಮತ್ತು ಮೊಬೈಲ್ಗೆ ಕನೆಕ್ಟ್ ಮಾಡಿ ಫಾಸ್ಟ್ ಬೂಟ್ ಮೋಡಲ್ಲಿ. ಈಗ ಲ್ಯಾಪ್ಟಾಪಲ್ಲಿ ಸೆಲೆಕ್ಟ್ನ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಆ ಫರ್ಮ್ವೇರ್ ಕಾಪಿ ಮಾಡಿದ್ರಲ್ಲ ಲೋಕಲ್ ಡಿಸ್ಕ್ ಸಿನಲ್ಲಿ, ಆ ಫರ್ಮ್ವೇರ್ ಫೋಲ್ಡರ್ ಮಾತ್ರ ಸೆಲೆಕ್ಟ್ ಮಾಡಿ. ಫರ್ಮ್ವೇರ್ ಫೋಲ್ಡರ್ ಮಾತ್ರ ಫೋಲ್ಡರ್ ಸೆಲೆಕ್ಟ್ ಮಾಡಿದ್ರಾ? ಓಕೆ. ನೆಕ್ಸ್ಟು ರಿಫ್ರೆಶ್ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿದ್ರೆ ಮಾತ್ರ ಈ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಈ ಆಪ್ಷನ್ ತೋರಿಸೋದಿಲ್ಲ. ಇವಾಗ ಕ್ಲೀನ್ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಕ್ಲೀನ್ ಆಲ್ ಸೆಲೆಕ್ಟ್ ಮಾಡಿದ್ಮೇಲೆ ಫ್ಲಾಶ್ ಅನ್ನೋದು ಕ್ಲಿಕ್ ಮಾಡಿ. ಇವಾಗ ಫ್ಲಾಶಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ನಾನು ಸ್ವಲ್ಪ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ತುಂಬ ಒಂದು ಮಿನಿಮಮ್ ಅಂದರೆ 15 ಮಿನಿಟ್ಸ್ ಟೈಮ್ ಆಗುತ್ತೆ. ಸ್ವಲ್ಪ ಬೇಗ ವಿಡಿಯೋ ತೋರಿಸೋದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಮೊಬೈಲ್ ಏನಾದರೂ ಲ್ಯಾಪ್ಟಾಪಲ್ಲಿ ತೋರಿಸಲಿಲ್ಲ ಅಂದರೆ, ಇಲ್ಲಿ ನಿಮ್ಮ ಮೊಬೈಲ್ ತೋರಿಸಲಿಲ್ಲ ಅಂದರೆ ಡಿವೈಸ್ ಮ್ಯಾನೇಜರಲ್ಲಿ ಹೋಗಿ ಆಂಡ್ರಾಯ್ಡ್ ಅನ್ನೋ ಆಪ್ಷನ್ನ ಅಪ್ಡೇಟ್ ಮಾಡಿ. ಇವಾಗ ಕಂಪ್ಲೀಟ್ ಆಯ್ತು ನೋಡಿ. ರಿಬೂಟ್ ಅನ್ನೋ ಆಪ್ಷನ್ ಏನಾದರೂ ಬಂತು ಅಂದರೆ ಸ್ಟೇಟಸಲ್ಲಿ, ಲ್ಯಾಪ್ಟಾಪಲ್ಲಿ ತೋರಿಸಿದೆ ನೋಡಿ, ಸ್ಟೇಟಸ್ ಅಂತ ಆಪ್ಷನಲ್ಲಿ ರಿಬೂಟ್ ಅಂತ ಏನಾದರೂ ಬಂತು ಅಂದರೆ ಮೊಬೈಲ್ ಕಂಪ್ಲೀಟಾಗಿ ಫ್ಲಾಶ್ ಆಗಿದೆ ಅಂತ. ನೀವು ಡಾಟಾ ಕೇಬಲ್ ತೆಗೆದು ಕಂಟಿನ್ಯೂ ಮಾಡ್ಬೋದು, ಯೂಸ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ಬೋದು, ಫ್ಲಾಶ್ ಕಂಪ್ಲೀಟ್ ಆಗಿದೆ ಅಂತ. ಲ್ಯಾಪ್ಟಾಪಲ್ಲಿ ರಿಸಲ್ಟು ರನ್ನಿಂಗ್ ಫ್ಲಾಶಿಂಗ್ ಅಂತಲೇ ತೋರಿಸುತ್ತೆ, ಬಟ್ ಇಲ್ಲಿ ಫ್ಲಾಶ್ ಆಲ್ರೆಡಿ ಆಗಿದೆ, ಕಂಪ್ಲೀಟ್ ಆಗಿದೆ. ನೀವು ಡಾಟಾ ಕೇಬಲ್ ರಿಮೂವ್ ಮಾಡಿ ನಿಮ್ಮ ಮೊಬೈಲ್ನ ಆಪ್ರೇಟ್ ಮಾಡ್ಬೋದು. ನಿಮಗೇನೇ ಡೌಟ್ ಇದ್ರೂ ಕಮೆಂಟಲ್ಲಿ ಟೈಪ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಫ್ಲಾಶ್ ಕಂಪ್ಲೀಟ್ ಆಗಿದೆ. ಸೆಟಪ್ ಎಲ್ಲ ಮಾಡಬೇಕೀಗ. ಓಕೆ, ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಬೂಟ್ ಲೋಡರ್ ಅನ್ಲಾಕ್ ಆಗಿರೋದನ್ನ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಇದೇ ಥರ ಸೇಮ್ ಪ್ರೊಸೀಜರ್ ಇದೆ. ಕೆಲವೊಂದು ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಬೂಟ್ ಲೋಡರ್ ಲಾಕ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರು ಬೂಟ್ ಲೋಡರ್ ಅನ್ಲಾಕ್ ಮಾಡಿದ್ರು ಅವರಿಗೆ, ಫ್ಲಾಶ್ ಮಾಡೋರಿಗೆ ಈ ವಿಡಿಯೋ ಸಾಕು ಅಷ್ಟೇ, ಫ್ಲಾಶ್ ಮಾಡಬೇಕಂತ ಇದ್ದವರಿಗೆ.
ಏನಾದರೂ ಪ್ರಾಬ್ಲಮ್ ಬಂದರೆ ಇನ್ಸ್ಟಾಲ್ ಮಾಡುವಾಗ ಎರರ್ ಬಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ಅಂತ.